ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗುರು ನಾರ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್ ಇದ್ರ ಬಗ್ಗೆ ಪ್ರೂವ್ ಮಾಡ್ತೀನಿ, ಸರಿನಾ? ಅಂದ್ರೆ ಈ ಒಂದು ಗೇಟ್ ನ ಯೂಸ್ ಮಾಡ್ಕೊಂಡು ನಾವು ಎಲ್ಲಾ ಗೇಟ್ಸ್ ಸಹ ಮಾಡೋಣ. ಅಂದ್ರೆ ಫಸ್ಟ್ ನಾಟ್ ಗೇಟ್ ಅಂದ್ರೆ ಇನ್ವರ್ಟರು, ಆರ್ ಗೇಟು, ಆಂಡ್ ಗೇಟು, ನ್ಯಾಂಡ್ ಗೇಟು, ಎಕ್ಸಾರ್ ಗೇಟು ಮತ್ತೆ ಎಕ್ಸಾರ್ ಗೇಟ್ ನ ಮಾಡೋಣ, ಸರಿನಾ? ಇವಾಗ ಫಸ್ಟ್ ಗುರು ನಾರ್ ಗೇಟ್ ಇಂದು ಸಿಂಬಲ್ ನ ಬರೀಮ, ಓಕೆನಾ? ಯಾ ಸಿಂಬಲ್ ಎ ಬಿ ವೈ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಬಾರ್ ಅಲ್ವಾ? ಇವಾಗ ಗೈಸ್ ಇಲ್ಲೇ ಕೆಳಗಡೆ ಟ್ರೂತ್ ಟೇಬಲ್ ನ ಬರೆಯುವ. ಟ್ರೂತ್ ಟೇಬಲ್, ಓಕೆನಾ? ಎ ಬಿ ವೈ, ಓಕೆನಾ? ಯಾ 0 0 0 1 1 0 1 1. ಯಾ ರೈಟ್. ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್, ಇಲ್ಲೊಂದು ಲೈನ್. ಓಕೆ, ಇವಾಗ ನಮ್ಗೆ ಗೊತ್ತು 0 0 ಇದ್ದಾಗ ಆರ್ ಗೇಟ್ ಅಲ್ಲಿ ಔಟ್ಪುಟ್ 1, ಇನ್ನು 0 1 ಇದ್ದಾಗ 0, 1 0 ಇದ್ದಾಗ 0, 1 1 ಇದ್ದಾಗ 0. ನಮ್ಗೆ ಇದಿಷ್ಟು ಗೊತ್ತು. ಈಗ ನಾರ್ ಗೇಟ್ ಇನ್ ಸಿಂಬಲ್, ಟ್ರೂತ್ ಟೇಬಲ್ ಎಲ್ಲ ಇದೆ. ಇವಾಗ ಗುರು ನಾರ್ ಗೇಟ್ ಆಸ್ ನಾಟ್ ಗೇಟ್ ಮಾಡುವ, ಸರಿನಾ? ಓಕೆನಾ? ಇವಾಗ ಇದು ಕಲರ್ ನ ಚೇಂಜ್ ಮಾಡ್ತೀನಿ. ಏನ್ ಹೇಳಿ, ಈಗ ಫಸ್ಟ್ ನಾರ್ ಗೇಟ್ ಆಸ್ ನಾಟ್ ಗೇಟ್, ಓಕೆನಾ? ರೈಟ್. ವೈ ಇಸ್ ಈಕ್ವಲ್ ಟು ಔಟ್ಪುಟ್ ಏನ್ ಬರ್ಬೇಕು ಹೇಳಿ, ಎ ಬಾರ್. ಇವಾಗ ನೋಡಿ ಗುರು, ಇಲ್ಲಿ ಎರಡನ್ನು ಶಾರ್ಟ್ ಮಾಡಿದ್ರೆ ಆಗೋಗುತ್ತೆ. ಯಾಕಪ್ಪ ಅಂದ್ರೆ 0 0 ಇದೆ, 1 ಇದೆ, ಅಂದ್ರೆ ಕಾಂಪ್ಲಿಮೆಂಟ್ ಔಟ್ಪುಟ್ ಇದೆ. ಇಲ್ಲಿ 1 ಇದ್ದಾಗ ಎರಡಕ್ಕೂ 0 ಇದೆ, ಕಾಂಪ್ಲಿಮೆಂಟ್ ಔಟ್ಪುಟ್ ಇದೆ. ಸಿಂಪಲ್ ಆಗಿ ಇದನ್ನ ಶಾರ್ಟ್ ಮಾಡಿದ್ರೆ ಇಲ್ಲಿ ಇನ್ಪುಟ್ ಎ ಕೊಟ್ಟಿರ್ತೀವಿ, ಔಟ್ಪುಟ್ ಬಂದು ವೈ ಇಸ್ ಈಕ್ವಲ್ ಟು ಎ ಬಾರ್ ಆಗುತ್ತೆ ಗೈಸ್, ಸರಿನಾ? ಗೈಸ್ ಇವಾಗ ನೆಕ್ಸ್ಟ್ ಬಂದು ನಾರ್ ಗೇಟ್ ಆಸ್ ಆರ್ ಗೇಟ್ ಮಾಡುವ, ಸರಿನಾ? ಈ ಕಡೆ ಏನ್ ಹೇಳಿ, ನೆಕ್ಸ್ಟ್ ನಾರ್ ಗೇಟ್ ಆಸ್ ಆರ್ ಗೇಟ್, ಓಕೆನಾ? ಏನಿಲ್ಲ ಗುರು, ನಾರ್ ಗೇಟ್ಗೆ ಒಂದು ಇನ್ವರ್ಟರ್ ನ ಹಾಕ್ಬಿಟ್ರೆ ಗುರು ಮುಗಿದೋಯ್ತು, ಅದು ಆರ್ ಗೇಟ್ ಆಗತ್ತೆ ಅಲ್ವಾ? ಈಗ ಫಸ್ಟ್ ಗುರು ನಾರ್ ಗೇಟ್ ನ ಬರೆಯುವ. ಎ ಬಿ ಇದಕ್ಕೆ ಇನ್ವರ್ಟರ್ ನ ಬರೋದ್ರೆ ಗುರು ಮುಗ್ದೋಯ್ತು. ಇವಾಗ ಬಂದು ಇದು ಆರ್ ಗೇಟ್ ಆಗೋಯ್ತು, ಸರಿನಾ? ಇವಾಗ ನಾನು ಇದು ಔಟ್ಪುಟ್ ನ ಕಲರ್ ಚೇಂಜ್ ಮಾಡಿ ಬರೀತೀನಿ. ಇವಾಗ ಇಲ್ಲೇನ್ ಬಂತ ಹೇಳಿ ಗೈಸ್, ಈಗ ಔಟ್ಪುಟ್ ಎ ಪ್ಲಸ್ ಬಿ ಹೋಲ್ ಬಾರ್. ಇಲ್ಲೇನಾಗತ್ತೆ ಹೇಳಿ, ಎ ಪ್ಲಸ್ ಬಿ ಹೋಲ್ ಬಾರ್. ಇದಕ್ಕೆ ಇನ್ನೊಂದು ಮೇಲ್ಗಡೆ ಒಂದು ಬಾರ್ ಬರುತ್ತೆ. ನಮ್ಗೆ ಗೊತ್ತು ಗುರು, ಎ ಪ್ಲಸ್ ಬಿ ಹೋಲ್ ಬಾರ್ ಬಂದು ಎ ಪ್ಲಸ್ ಬಿ ಅಂತ. ಅದರಿಂದ ಏನಾಯ್ತು ಹೇಳಿ ಗುರು, ಇದು ನಾರ್ ಗೇಟ್ ಆರ್ ಗೇಟ್ ಆಗಾಯ್ತು. ವೈ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಓಕೆನಾ? ಗೈಸ್ ಇವಾಗ ನಾರ್ ಗೇಟ್ ಆಸ್ ಆಂಡ್ ಗೇಟ್ ಮತ್ತೆ ನ್ಯಾಂಡ್ ಗೇಟ್ ನ ಡಿಸ್ಕಸ್ ಮಾಡೋಣ, ಸರಿನಾ? ಕೆಳಗಡೆ ಸ್ಲೈಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನ್ ಹೇಳಿ, ನಾರ್ ಗೇಟ್ ಆಸ್ ಆಂಡ್ ಗೇಟ್ ಅಂಡ್ ನ್ಯಾಂಡ್ ಗೇಟ್, ಸರಿನಾ? ಓಕೆನಾ? ಗೈಸ್ ಇವಾಗ ಇದನ್ನ ಒಂದು ಈಕ್ವೇಶನ್ ಇಂದ ಸಾಲ್ವ್ ಮಾಡೋಣ, ಸರಿನಾ? ವೈ ಇಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್. ನಾವು ಡಿ ಮಾರ್ಗನ್ಸ್ ಲಾ ಇಂದ ಗುರು ಇದನ್ನ ಎ ಬಾರ್ ಹೋಲ್ ಬಾರ್ ಡಾಟ್ ಬಿ ಬಾರ್ ಹೋಲ್ ಬಾರ್ ಬರೀಬಹುದು. ಇದೇ ನಮ್ಗೆ ಗೊತ್ತು ಗುರು. ಏನಾಯ್ತು ಹೇಳಿ, ಈಗ ಎ ಡಾಟ್ ಬಿ ಅಂದ್ರೆ ಈ ಮುಖಾಂತರ ನಾವು ಆಂಡ್ ಗೇಟ್ ನ ಇಂಪ್ಲಿಮೆಂಟ್ ಮಾಡ್ತೀವಿ, ಅದಕ್ಕೆ ನಾಟ್ ಗೇಟ್ ನ ಹಾಕಿ ನ್ಯಾಂಡ್ ಗೇಟ್ ನ ಇಂಪ್ಲಿಮೆಂಟ್ ಮಾಡ್ತೀವಿ, ಸರಿನಾ? ಇವಾಗ ಫಸ್ಟ್ ಗುರು ಇಲ್ಲಿ ಒಂದು ನಾರ್ ಗೇಟ್ ನ ಬರೆಯುವ, ಓಕೆನಾ? ಇಲ್ಲಿ ಎ ಶಾರ್ಟ್ ಮಾಡಿರ್ತೀವಿ, ಯಾಕಂದ್ರೆ ಎ ಬಾರ್ ಬರ್ಬೇಕಲ್ಲ ಗುರು ನಮ್ಗೆ.
ಔಟ್ಪುಟ್ ಯಾ ಇನ್ನೊಂದು ಬಿ ಇನ್ಪುಟ್ ಕೊಡ್ತೀವಿ ಗುರು ನಾರ್ ಗೇಟ್ಗೆ ಇದು ಇನ್ವರ್ಟೆಡ್ ಬೇಕಲ್ಲ ಗುರು ಅದರಿಂದ ಇಲ್ಲಿ ಬಂದು ಇದನ್ನ ಬಿ ನ ಇಲ್ಲಿಗೂ ಇನ್ಪುಟ್ ಆಗಿ ಕೊಡ್ತೀವಿ ಇನ್ನೊಂದು ಟರ್ಮಿನಲ್ಗೂ ಇವಾಗ ಇದಿಷ್ಟ ಆಯ್ತಲ್ಲ ಇವಾಗ ನೆಕ್ಸ್ಟ್ ಗುರು ಇದನ್ನ ತಗೊಂಡು ಹೋಗಿ ಇನ್ನೊಂದು ನಾರ್ ಗೇಟ್ಗೆ ಕೊಡ್ತೀವಿ ಓಕೆನಾ ಇವಾಗ ಗುರು ಇಲ್ಲಿಗೆ ಇದು ಆಂಡ್ ಗೇಟ್ ಆಯ್ತು ಯಾವ್ದು ಹೆಂಗೆ ಅಂತ ಹೇಳ್ತೀನಿ ಈಗ ಇಲ್ಲಿ ಎ ಬಾರ್ ಬಂತಲ್ಲ ಗುರು ಇಲ್ಲಿ ಬಿ ಬಾರ್ ಬಂತಲ್ಲ ಇಲ್ಲೇನಾಗತ್ತೆ ಹೇಳಿ ಗುರು ಇದು ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಆಗತ್ತೆ ಇದು ಬಂದು ಎ ಡಾಟ್ ಬಿ ಆಗತ್ತೆ ಸರಿನಾ ಇವಾಗ ಇಲ್ಲಿಗೆ ಬಂದು ಆಂಡ್ ಗೇಟ್ ಆಯ್ತು ಇದನ್ನ ವೈ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನ್ಯಾಂಡ್ ಗೇಟಿಗೆ ಏನಿಲ್ಲ ಗೈ ಸರಿನಾ ಇದಕ್ಕೆ ಒಂದು ಇನ್ವರ್ಟರ್ ಹಾಕಿದ್ರೆ ಮುಗಿಯಿತಲ್ವಾ ಇದನ್ನ ವೈ ಬಾರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ವೈ ಬಾರ್ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಹೋಲ್ ಬಾರ್ ಆಯ್ತಲ್ವಾ ಇಲ್ಲಿವರೆಗೂ ಗುರು ಇದು ಆಂಡ್ ಗೇಟ್ ಈ 3 ಗೇಟ್ ಇದ್ದಾಗ ಇದಕ್ಕೆ ಒಂದು ಇನ್ವರ್ಟರ್ ಹಾಕಿದ್ಮೇಲೆ ಅದು ನ್ಯಾಂಡ್ ಗೇಟ್ ಆಯ್ತು ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಏನಾದ್ರು ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡ್ಬೋದು ಸರಿನಾ ಗೈಸ್ ಇವಾಗ ನಾವು ನಾರ್ ಗೇಟ್ ನ ಯೂಸ್ ಮಾಡ್ಕೊಂಡು ಎಕ್ಸ್ ಆರ್ ಗೇಟ್ ಮತ್ತೆ ಎಕ್ಸ್ ನಾರ್ ಗೇಟ್ ನ ರಿಯಲೈಸ್ ಮಾಡೋಣ ಸರಿನಾ ಓಕೆ ಗೈಸ್ ಇವಾಗ ಇಲ್ಲಿ ಬಂದು ನಾರ್ ಗೇಟ್ ಹ್ಯಾಸ್ ಎಕ್ಸ್ ಆರ್ ಗೇಟ್ and x nor gate ಓಕೆನಾ ಇವಾಗ ಗುರು ಇದು ಫಸ್ಟ್ ಸರ್ಕ್ಯೂಟ್ ನ ಬರೀತೀವಿ ಆಮೇಲೆ ಅದನ್ನ ತಿಳ್ಕೊಳ್ಳೋಣ ಸರಿನಾ ಓಕೆನಾ ಇವಾಗ ಇದು ಎ ಅಂತ ಕನ್ಸಿಡರ್ ಮಾಡಿ ಗುರು ಇದು ಬಂದು ಬಿ ಓಕೆನಾ ಗುರು ಇವಾಗ ಇಲ್ಲಿಂದ ಒಂದು ಇನ್ಪುಟ್ ಬಂದು ನಾವು ನಾರ್ ಗೇಟ್ಗೆ ಕೊಡ್ತೀವಿ ಓಕೆನಾ ಮತ್ತೆ ಇಲ್ಲಿ ಇದು ಬಂದು ಇಲ್ಲೊಂದು ನಾರ್ ಗೇಟಿಗೆ ಹೋಗತ್ತೆ ಸರಿನಾ ಮತ್ತೆ ಇಲ್ಲಿಂದ ಇಲ್ಲಿಗೊಂದು ಹೋಗತ್ತೆ ಈ ನಾರ್ ಗೇಟ್ಗೆ ಇಲ್ಲೊಂದು ಸಹ ಇಲ್ಲಿ ನಾರ್ ಗೇಟ್ ಇರತ್ತೆ ಓಕೆನಾ ಇದು ಸಹ ಇಲ್ಲಿಂದ ಇಲ್ಲಿ ನಾರ್ ಗೇಟ್ಗೆ ಹೋಗತ್ತೆ ಓಕೆನಾ ನೆಕ್ಸ್ಟ್ ಗುರು ಇದ್ರೂ ಬರತ್ತಲ್ಲ ಗುರು ಔಟ್ಪುಟ್ ಇದು ನೆಕ್ಸ್ಟ್ ನಾರ್ ಗೇಟ್ಗೆ ಬರುತ್ತೆ ಓಕೆನಾ ಇಲ್ಲೋ ನಾರ್ ಗೇಟ್ ಇವಾಗ ಗುರು ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸರಿನಾ ಇವಾಗ ಇದು ಕಲರ್ ಚೇಂಜ್ ಮಾಡ್ತೀನಿ ಗುರು ಓಕೆನಾ ಇವಾಗ ಗುರು ಇಲ್ಲಿಗೆ ಬಂದು ಗುರು ನಾವೇನೇನ್ ಕೊಟ್ಟಿದೀವಿ ಗುರು ಎ ಮತ್ತೆ ಬಿ ಕೊಟ್ಟಿದೀವಿ ಇಲ್ಲೇನಾಯ್ತು ಗುರು ಇದು ಎ ಪ್ಲಸ್ ಬಿ ಹೋಲ್ ಬಾರ್ ಓಕೆನಾ ಇದು ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ ಇಲ್ಲಿಗೆ ಇನ್ಪುಟ್ ಬಂದು ಇದು ಎ ಇಲ್ಲಿಗೆ ಇನ್ಪುಟ್ ಬಂದು ಗುರು ಇಲ್ಲಿ ಬಿ ಹೋಗಿರತ್ತೆ ಅಲ್ವಾ ಇದಿಷ್ಟು ಗೊತ್ತಾಯ್ತು ನಿಮ್ಗೆ ಇವಾಗ ಗುರು ಇಲ್ಲಿ ಏನಪ್ಪ ಆಗತ್ತೆ ಅಂದ್ರೆ ಇಲ್ಲಿ ಔಟ್ಪುಟ್ ನಿಮ್ಗೆ ಗೊತ್ತು ಗುರು ಎ ಪ್ಲಸ್ ಬಿ ಬಾರ್ ಇದು ಕಂಪ್ಲೀಟ್ ಇದು ಗುರು ನಾವು ಸಾಲ್ವ್ ಮಾಡಿದಾಗ ಎ ಬಾರ್ ಡಾಟ್ ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಆಗತ್ತೆ ಸರಿ ನಮ್ ಗೈಸ್ ಇವಾಗ ನೆಕ್ಸ್ಟ್ ಈ ಈಕ್ವೇಶನ್ ಸಾಲ್ವ್ ಮಾಡ್ಕೊ ಹೋಗೋಣ ಗೈಸ್ ಇವಾಗ ಇದು ಎ ಬಾರು ಇದನ್ನ ಗುರು ನಾವು ಎ ಪ್ಲಸ್ ಬಿ ಅಂತ ಬರಿಬಹುದು ನಮ್ಗೆ ಗೊತ್ತು ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಬಂದು ಎ ಪ್ಲಸ್ ಬಿ ನೇ ಆಗತ್ತೆ ಇವಾಗ ಗುರು ನೆಕ್ಸ್ಟ್ ಎ ಬಾರ್ ಎ ಪ್ಲಸ್ ಎ ಬಾರ್ ಬಿ ನಮ್ಗೆ ಗೊತ್ತು ಗುರು ಇವಾಗ ಎ ಬಾರ್ ಎ ಬಂದು ಇದು ಬಂದು 0 ಅಂತ ಅವಾಗ ಉಳಿಯೋದು ಏನ್ ಹೇಳಿ ಗುರು ಎ ಬಾರ್ ಬಿ ಓಕೆನಾ ಇವಾಗ ಗುರು ಇಲ್ಲಿ ಏನಾಯ್ತು ಹೇಳಿ ಇದ್ರ ಔಟ್ಪುಟ್ ಬಂದು ಎ ಬಾರ್ ಬಿ ಆಯ್ತು ನೆಕ್ಸ್ಟ್ ಗುರು ಇವಾಗ ಇದ್ರದನ್ನ ಫೈಂಡ್ ಔಟ್ ಮಾಡ್ಬೇಕು ಸರಿನಾ ಇದ್ರ ಔಟ್ಪುಟ್ ಏನ್ ಹೇಳಿ ಬಿ ಪ್ಲಸ್ ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಓಕೆನಾ ಇದನ್ನ ನಾವು ಬಿ ಬಾರ್ ಡಾಟ್ ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಬರೀಬಹುದು ಓಕೆನಾ ಬಿ ಬಾರ್ ಡಾಟ್ ಇದನ್ನ ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ನ ಎ ಪ್ಲಸ್ ಬಿ ಅಂತ ಬರೀತೀವಿ ನೆಕ್ಸ್ಟ್ ಗುರು ಇದನ್ನ ಬಿ ಬಾರ್ ಎ ಪ್ಲಸ್ ಬಿ ಬಿ ಬಾರ್ ಓಕೆನಾ ಬಿ ಬಾರ್ 0 ಉಳಿಯೋದು ಬಂದು ಗುರು ಬಿ ಬಾರ್ ಎ ಓಕೆನಾ ಇಲ್ಲಿ ಬಂದು ಬಿ ಬಾರ್ ಎ ಬರಿತೀವಿ ಇವಾಗ ಕಲರ್ ನ ಹಂಗೆ ಚೇಂಜ್ ಮಾಡೋಣ ಗುರು ತುಂಬಾ ಒಂದೇ ಕಲರ್ ನಿಮ್ಗೂ ಕನ್ಫ್ಯೂಸ್ ಆಗುತ್ತೆ ಫುಲ್ ಗ್ರೀನ್ ಅಲ್ಲೇ ಬರೆದ್ರೆ ಅದರಿಂದ ಇದನ್ನ ಬ್ಲೂ ಇರ್ಲಿ ಓಕೆನಾ
ಇವಾಗ ಗುರು ಇಲ್ಲಿ ಬಂದು ಏನಾಯ್ತು ಹೇಳಿ, ಈಗ ಔಟ್ಪುಟ್ ಏನ್ ಬರತ್ತೆ ಹೇಳಿ ಇಲ್ಲಿ, ಅದನ್ನ ಇಲ್ಲಿ ಬರೀತೀನಿ ಸರಿನಾ. ಔಟ್ಪುಟ್ ಇದನ್ನ y ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. y ಇಸ್ ಈಕ್ವಲ್ ಟು a ಬಾರ್ b ಪ್ಲಸ್ a b ಬಾರ್ ಹೋಲ್ ಬಾರ್. ಈಕ್ವೇಶನ್ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ಹೇಳಿ ನಿಮ್ಗೆ ಗೊತ್ತು, a b ಪ್ಲಸ್ a ಬಾರ್ b ಬಾರ್. ಇದು ಹೆಂಗಪ್ಪ ಅಂದ್ರೆ ಗುರು, ಇದು ಬಂದಿರೋದು ಈಕ್ವೇಶನ್ ಬಂದು XOR ಗೇಟ್. ಇದು XOR ಗೇಟ್ ಗೆ ಇನ್ವರ್ಟರ್ ಹಾಕಿದ್ರೆ XNOR ಗೇಟ್ ಬರುತ್ತೆ, ಓಕೆನಾ. ಅದೇ ರೀತಿ ಗುರು ನಾವೇನಾದ್ರೂ XNOR ಗೇಟ್ ಗೆ ಒಂದು ಇನ್ವರ್ಟರ್ ಹಾಕಿದ್ರೆ XOR ಗೇಟ್ ಬರುತ್ತೆ, ಓಕೆನಾ. ಇಲ್ಲಿ ಬಂದು ಇವಾಗ ಇದೊಂದು ಹಾಕಿದ್ರೆ ಗುರು, ಇದನ್ನ ಲೇಟೆಸ್ಟ್ ಕನ್ಸಿಡರ್ ಎಸ್ y ಬಾರ್ ಅಂತ ಕನ್ಸಿಡರ್ ಮಾಡೋಣ, ಓಕೆನಾ. ಇವಾಗ y ಬಾರ್ ಈಕ್ವೇಶನ್ ಏನಾಯ್ತು ಹೇಳಿ, a ಬಾರ್ b ಪ್ಲಸ್ a b ಬಾರ್, ಓಕೆನಾ. ಐ ಹೋಪ್ ನಿಮ್ಗೆ ಇದಿಷ್ಟು ಕ್ಲಿಯರ್ ಕಟ್ ಆಗಿ ಕಾನ್ಸೆಪ್ಟ್ಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. XOR ಗೇಟ್ ಮತ್ತೆ XNOR ಗೇಟ್ ಹೆಂಗ್ ರಿಯಲೈಸ್ ಮಾಡಿದ್ವಿ, ಮತ್ತೆ ನಾವಿಲ್ ಮೇಲೆ AND ಮತ್ತೆ NAND ಗೇಟ್ ನ ಹೆಂಗ್ ರಿಯಲೈಸ್ ಮಾಡಿದ್ವಿ, ಮತ್ತೆ ಇಲ್ಲಿ ನಾಟ್ ಗೇಟ್ ಅಂದ್ರೆ ಇನ್ವರ್ಟರ್ ಮತ್ತೆ ಆರ್ ಗೇಟ್ ನ ಹೆಂಗೆ ರಿಯಲೈಸ್ ಮಾಡಿದ್ವಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೋತೀನಿ. ನಾರ್ ಗೇಟ್ ಆಸ್ ಯೂನಿವರ್ಸಲ್ ಗೇಟ್ ಅಂತ ಪ್ರೂವ್ ಸಹ ನಿಮ್ಗೆ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.